ನಮಸ್ಕಾರ ವೀಕ್ಷಕರೇ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ಭಾರತೀಯ ಸಂಪ್ರದಾಯ ಸಂಪದ್ಭರಿತವಾಗಿದೆ, ಆದರೆ ಅದರ ಅರಿವು ಸಾಕಷ್ಟು ಜನರಿಗೆ ಇರಲ್ಲ. ಆ ಅರಿವನ್ನು ನಿಮ್ಮಲ್ಲಿ ಮೂಡಿಸುವಂತಹ ಪ್ರಯತ್ನ ನಮ್ಮದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸಾವಿನ ನಂತರವೂ ಒಂದು ಜೀವನ ಇದೆ ಅಂತ ಹೇಳ್ತಾರೆ. ಅಲ್ಲದೆ ಪ್ರೇತಗಳ ಬಗ್ಗೆ ಕೂಡ ಹಲವಾರು ನಂಬಿಕೆಗಳು ಇವತ್ತಿಗೂ ಚಾಲ್ತಿಯಲ್ಲಿವೆ. ಹಾಗಾದರೆ ಈ ಪ್ರೇತ ಅಂದರೆ ಏನು, ಆತ್ಮ ಅಂದರೆ ಏನು, ಇವಕ್ಕೆ ಮೋಕ್ಷ ಯಾವಾಗ, ಮನುಷ್ಯನ ಸಾವಿನ ನಂತರದ ಜೀವನ ಏನು, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಎಷ್ಟೇ ವೈಜ್ಞಾನಿಕವಾಗಿ ಮುಂದೆ ಹೋಗ್ತಾ ಇದ್ರು, ಈಗಾಗಲೇ ಹೇಳಿದ ಹಾಗೆ ಕೆಲವೊಂದು ನಂಬಿಕೆಗಳು ಇವತ್ತಿಗೂ ನಮ್ಮರಲ್ಲಿ ಪ್ರಚಲಿತದಲ್ಲಿದೆ. ಅದು ಸಾವಿನ ನಂತರದ ಜೀವನ ಆಗಿರಬಹುದು, ಪ್ರೇತ ಆಗಿರಬಹುದು, ಆತ್ಮ ಆಗಿರಬಹುದು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ವಿಷಯವನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ. ಅದರ ಜೊತೆಗೇನೆ ಈ ಹುಟ್ಟು ಸಾವಿನ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ನಿಲುಕದ ಒಂದು ಯಾವುದಾದ್ರೂ ವಿಷಯ ಇದೆ ಅಂದರೆ ಈ ಹುಟ್ಟು ಸಾವಿನ ಜೀವನದ ಬಗ್ಗೆ. ಇದ್ರ ಬಗ್ಗೆ ನಮ್ಮ ಪುರಾತನ ಇತಿಹಾಸ ಏನು ಹೇಳುತ್ತೆ? ಇದು ವಿಜ್ಞಾನ ಅನ್ನುವಂಥದ್ದು ಪ್ರತಿನಿತ್ಯ ಹೊಸತನವನ್ನು ಹುಡುಕ್ತಾ ಹೋಗುವಂಥದ್ದು. ವಿಶೇಷ ಜ್ಞಾನ ಅನ್ನುವಂಥದ್ದು ಎಲ್ಲಿ ಸಿಗುತ್ತೋ ಅದು ವಿಜ್ಞಾನ. ಆ ವಿಜ್ಞಾನ ಈ ಜಗತ್ತಿನಲ್ಲಿ ಎಲ್ಲಿದೆಯೋ ಅದರೊಳಗೆ ಹುಡುಕುವಿಕೆ ಅಷ್ಟೇನೆ, ಹೊಸದಾಗಿ ಕಂಡುಕೊಳ್ಳುವಂಥದ್ದು ಅಥವಾ ಹುಟ್ಟಿಸುವಿಕೆ ಅಲ್ಲ. ಹುಟ್ಟಿ ಆಗಿರುವಂಥದ್ರೊಳಗೆ ಹುಡುಕೋದು, ಅನ್ವೇಷಣೆ ಮಾಡ್ತಕ್ಕಂಥದ್ದು ವಿಜ್ಞಾನ. ಆದರೆ ಇದರ ಬಗ್ಗೆಯೂ ಸಹ ಬೇಕಾದಷ್ಟು ದೇಶಗಳು ಅನ್ವೇಷಣೆಯನ್ನು ಮಾಡ್ತಾನೇ ಇವೆ. ಹಾಗೆ ನೋಡ್ಲಿಕ್ಕೆ ಹೋದರೆ ನೀವೊಂದು ಈ ಚಲನಚಿತ್ರಗಳಲ್ಲಿ ಹಾರರ್ ಶೋ ಅಂತ ಏನಿದೆಯಲ್ಲ, ಫಿಲ್ಮ್, ಭೂತ ಭಯಾನಕ ಪಿಕ್ಚರ್ಗಳು, ಅದನ್ನು ನೋಡಿದ್ರೆ ಭಾರತದ ಸಿನಿಮಾಗಳಿಗಿಂತಲೂ ಈ ಇಂಗ್ಲಿಷ್ ಫಿಲ್ಮ್ಗಳಲ್ಲೇ ಹೆಚ್ಚಿಗೆ ಈ ಭೂತದ ಫಿಲ್ಮ್ಗಳನ್ನು ತೋರಿಸ್ತಕ್ಕಂಥದ್ದು ಅಲ್ವಾ. ಪ್ರೇತಾತ್ಮಗಳು, ಪಿಶಾಚಿಗಳನ್ನು ತೋರಿಸ್ತಕ್ಕಂಥದ್ದು ವಿಚಿತ್ರವಾಗಿ ತೋರಿಸ್ತಾರೆ. ಅದು ಇನ್ನೂ ಭಯಂಕರವಾಗಿ ಹಾರರ್ ಆಗಿ ತೋರಿಸ್ತಕ್ಕಂಥದ್ದಿದೆ. ಆದರೆ ಅವರುಗಳಿಗೆ ನಮಗಿಂತಲೂ ಹೆಚ್ಚಿನ ನಂಬಿಕೆ ಇದೆ. ಎಷ್ಟು ವಿಜ್ಞಾನ ಮುಂದುವರೆದಿರ್ತಕ್ಕಂಥ ಅಮೆರಿಕ ಆಗಲಿ ಅಥವಾ ಬ್ರಿಟನ್ ಆಗಲಿ, ಚೈನಾ ಆಗಲಿ, ರಷ್ಯಾ ಆಗಲಿ, ಈ ಕಡೆ ಎಲ್ಲ ಈ ಹಾರರ್ ಶೋಗಂತೂ ಬಹಳ ಬೆಲೆನೂ ಇದೆ, ಜೊತೆಯಲ್ಲಿ ನಂಬಿಕೆಯೂ ಇದೆ. ಆಮೇಲೆ ಮಾಟ ಮಂತ್ರಗಳಿಗೂ ಅಷ್ಟೇ ನಂಬಿಕೆಗಳು ಇದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಇದು ಹುಟ್ಕೊಂಡಿರೋದು ಪ್ರಾಚೀನವಾಗಿ ಕಂಡುಕೊಂಡಿರೋಂಥ ದೇಶ ಭಾರತದಲ್ಲಿ ಇವತ್ತಿಗೂ ಸಮೇತ ಚರ್ಚೆಗಳು, ವಿಮರ್ಶೆಗಳಲ್ಲೇ ಉಳ್ಕೊಂಡಿದೆ. ಇದು ಪ್ರೇತಾತ್ಮ ಅನ್ನೋದು ಇದೆಯಾ ಇಲ್ವಾ, ಆತ್ಮ ಅನ್ನೋದು ಇದೆಯಾ ಇಲ್ವಾ ಅಂತ. ಆತ್ಮ ಅನ್ನುವಂಥದ್ದೇ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ವಿದ್ಯೆ ಅನ್ನೋದನ್ನು ಆತ್ಮವಿದ್ಯೆ ಅಂತಲೇ ಬೇರೆ ತೆಗೆದಿಟ್ರು. ಈ ಅಧ್ಯಾತ್ಮ ಅನ್ನುವಂಥದ್ದು ಕಲಿತಕ್ಕಂಥದ್ದು ಇದೆಯಲ್ಲ, ಇದು ಆತ್ಮ ಪರಮಾತ್ಮನ ಅಸ್ತಿತ್ವವನ್ನು ತಿಳ್ಕೊಳ್ತಕ್ಕಂಥ ಒಂದು ವಿದ್ಯೆ. ಆದ್ದರಿಂದ ಬೇರೆ ವಿದ್ಯೆಗಳಿಗಿಂತಲೂ ಇದಕ್ಕೆ ಒಂದು ಸುಪ್ರೀಂ ಒಂದು ಸ್ಥಾನಮಾನವನ್ನು ಕೊಟ್ಟರು. ಅಂದರೆ ಮಹಾಭಾರತದಲ್ಲೂ ಸಮೇತ ಕೃಷ್ಣ ಹೇಳ್ತಾನೆ, ಆತ್ಮವನ್ನು ಯಾರು ಅರ್ಥಕೊಂಡ್ರೋ ಅವರು ನಿಜವಾದ ಜ್ಞಾನಿಗಳು ಅಂತ. ಅಂದರೆ ಬೇರೆ ವಿದ್ಯೆಗಳು, ಪರವಿದ್ಯೆಗಳು, ಅಪರವಿದ್ಯೆಗಳು ಅಂತ ಹೇಳಿದ್ನಲ್ಲ ಹಿಂದೆ, ಅದರೊಳಗೂ ಸಹ ಈ ಅಪರವಿದ್ಯೆಗಳು ಇದೆಲ್ಲ ಲೌಕಿಕ ಜಗತ್ತಿನ ವಿದ್ಯೆಗಳು. ಈ BE ಟೆಕ್ನಾಲಜಿ ಅಥವಾ MBBS, BMS, ಇನ್ನು ಯಾವುದ್ಯಾವುದೆಲ್ಲ ಇದಲ್ಲ, BCom, ಇವೆಲ್ಲ ಡಿಗ್ರಿಗೆ ಬೇಕಾಗಿರ್ತಕ್ಕಂಥದ್ದು ಲೌಕಿಕತೆ. ಇದು ಅಲ್ಲದೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯಗಳಿವೆ ಅಧ್ಯಾತ್ಮದೊಳಗೆ. ಇನ್ನೂ ಡೆಪ್ತಲ್ಲಿ ಹೋಗ್ತಕ್ಕಂಥ ಬೇಕಾದಷ್ಟು, ಎಷ್ಟು ಡೀಪ್ ಹೋದ್ರೂ ಇನ್ನೂ ಬೇಕಾದಷ್ಟು ಸಿಗುವಂಥದ್ದು. ಅಂತಹ ವಿಷಯಗಳಲ್ಲಿ ಈ ಪ್ರೇತಾತ್ಮಗಳು, ಆತ್ಮಗಳು, ಪರಮಾತ್ಮನ ಅಸ್ತಿತ್ವ ಇವೆಲ್ಲ ಬರ್ತಕ್ಕಂಥದ್ದು. ಇವತ್ತಿಗೂ ಬೇಕಾದಷ್ಟು ಜನ ಅದನ್ನು ಅನುಭವಿಸಿರ್ತಕ್ಕಂಥವ್ರು, ಕಣ್ಣಾರೆ ನೋಡಿರ್ತಕ್ಕಂಥದ್ದಿದೆ. ಕೆಲವೊಮ್ಮೆ ಅಗೋಚರ ಶಕ್ತಿಯಾಗಿ ಕಣ್ಣು ಮುಂದೆ ಬಂದವರು ಹೋಗಿರ್ತಕ್ಕಂಥದ್ದಿದೆ. ಕೆಲವೊಂದು ಸರ್ತಿ ಅದನ್ನು ಅನುಭವಿಸಿ ಹೇಳ್ಕೊಳ್ಳಿಕ್ಕೂ ಆಗದೇ ಇರತಕ್ಕಂಥದ್ದು ಬೇಕಾದಷ್ಟಿದೆ. ಒಟ್ಟಿನಲ್ಲಿ ಹಾಗೆ ನೋಡಬೇಕಾದ್ರೆ ಪುರಾಣ ಇತಿಹಾಸಗಳನ್ನು ನೋಡಿದಾಗ ಪ್ರೇತಗಳು ಇವೆ, ಪೈಶಾಚ ಬಾಧೆಯೂ ಇದೆ. ಈ ಬಾಧೆಗೆ ಪರಿಹಾರಗಳು ಸಹ ವೇದಗಳಲ್ಲಿ ಹೇಳಲಾಗಿದೆ. ಓಕೆ, ಈಗ ನಮಗೆ ಕಾಲರ್ ರೆಡಿ ಆಗಿದ್ದಾರೆ. ವಾಸಂತಿ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ವಾಸಂತಿ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ ಗುರುಜಿ, ನಾನು ವಾಸಂತಿ ಅಂತ ಮಾತಾಡ್ತಿರೋದು. ಹೇಳಿ ವಾಸಂತಿ. ನಮ್ ತವ್ರ ಮನೆಯಲ್ಲಿ ನಮ್ ದೊಡ್ಡಪ್ಪ ಅವರು ಮದ್ವೆಗಿಂತ ಮುಂಚೆನೆ ಅವ್ರ ಮದ್ವೆ ಆಗ್ದೇನೆ ತೀರ್ಕೊಂಡು ಹೋದ್ರು. ಇವಾಗ ನಮ್ಮ ಅಣ್ಣನ್ಗೆ 35 ವರ್ಷ ಆದ್ರೂ ಕೂಡ ಮದ್ವೆನೇ ಇಲ್ಲ, ಹೊಟ್ಟೆ ಶಾಂತಿನೇ ಇಲ್ಲ ಮನೆಯಲ್ಲಿ. ಜನರು ಹೇಳೋದಂದ್ರೆ ಅವರು ತೀರೋದ್ಮೇಲೆ ಮದ್ವೆ ಇಲ್ದೇನೆ ಅದಕ್ಕೆ ಆತರ ನಿಮ್ಗೆ ಕಾಡ್ತಾ ಇದೆ. ನನಗೂ ಮದ್ವೆ ಆಗಿ 9 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ಅದರದೇ ಪ್ರಭಾವ ಮನೆಯಲ್ಲಿ ಇದೆ ಅಂತ ಮಾತಾಡ್ಕೋತಾರೆ. ನೆಮ್ಮದಿ ಇಲ್ಲ, ಹಣಕಾಸಿನ ತೊಂದ್ರೆ. ಯಾವತ್ತಾದ್ರೂ ವಿಶೇಷ ದಿನಗಳಲ್ಲಿ ಏನಾದ್ರೂ ಅಗೋಚರ ಶಕ್ತಿಗಳು ನಿಮ್ಗೆ ಭಾವನೆಗೆ ಬಂದಿದ್ಯಾ? ಯಾವ ತರ? ಗೋಚರಕ್ಕೆ ಯಾರು ನಡ್ಕೊಂಡು ಹೋದ ಹಾಗೆ, ಅಥವಾ ಇನ್ನೇನಾದ್ರೂ ಶಬ್ದಗಳು ಅಥವಾ ಕಿರ್ಚಿದ ಹಾಗೆ, ಅಥವಾ ಇನ್ನೇನಾದ್ರೂ ಆ ರೀತಿಯಾಗಿ ನಡೆದಿದ್ಯಾ?
ಹೌದು ಸರ್. ಹಾಗಿದ್ರೆ ಅದಕ್ಕೊಂದು ಉಚ್ಚಾಟನೆ ಅಂತ ಮಾಡ್ತಕ್ಕಂಥದ್ದಿರುತ್ತೆ. ಮತ್ತು ಆಮೇಲೆ ಆ ಪ್ರೇತಕ್ಕೂ ಒಂದು ಮೋಕ್ಷ ಅಂತ ಕೊಡಬೇಕು. ನೀವು ಕೆಲವೊಂದು ಈ ಶ್ರಾದ್ದ ಕರ್ಮಗಳಲ್ಲಿ ಮಾಡಿದಿರೋ ಇಲ್ಲೋ ಅಂತ ಗೊತ್ತಿಲ್ಲ, ಅದನ್ನು ಯಾರಾದರೂ ಪರಿಣಿತರು ನಿಮ್ಮ ಮನೆ ಹತ್ತಿರ ಇದ್ದರೆ, ಯಾವ ಊರಿಂದ ಮಾತಾಡ್ತಿದ್ದೀರಿ? ಏನ್ ಹೇಳಿ? ಬೆಳಗಾವಿಯಿಂದ ಮಾತಾಡ್ತಿದ್ದೀರಿ? ಹೌದು ಸರ್, ಹೌದು. ಹಾಂ, ಯಾರಾದರೂ ಪರಿಣಿತರು ಅದರ ಬಗ್ಗೆ ಗೊತ್ತಿದ್ದಂಥವರು ಬೆಳಗಾವಿನಲ್ಲಿ ಇದ್ದರೆ ಅವ್ರನ್ನ ಭೇಟಿ ಮಾಡಿ ಇದಕ್ಕೆ ಏನು ಮಾಡ್ಬೋದು ಅಂಥೇಳಿ ಒಂದು ಮಾಡ್ಬೇಕು. ಏನಂತಂದರೆ ಈ ಪ್ರೇತಕ್ಕೆ ಒಂದು ಅಸ್ತಿತ್ವವನ್ನು ಕೊಡಬೇಕು ಅಂತಂದರೆ ಅದಕ್ಕೊಂದು ಮೋಕ್ಷವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಆದಂಥ ಕೆಲವೊಂದು ಕ್ರಮಗಳಿವೆ. ಆ ಕ್ರಮಗಳನ್ನು ಶ್ರಾದ್ದ ಇತ್ಯಾದಿಗಳನ್ನು ಯಾರು ಮಾಡ್ತಾರೆ ಪುರೋಹಿತರುಗಳು, ಅವ್ರನ್ನ ಭೇಟಿಯಾಗಿ ಇದಕ್ಕೊಂದು ಪರಿಹಾರವನ್ನು ಮಾಡ್ಕೊಳ್ಬೇಕಮ್ಮ. ಈಗ ರಾಯಚೂರಿಂದ ಸೋಮರಾಜ ಶೆಟ್ಟಿ ಕರೆ ಮಾಡಿದ್ದಾರೆ. ಸೋಮರಾಜ ಶೆಟ್ಟಿ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಸ್ವಾಮೀಜಿಯವರ ಹೇಳಿ. ಸ್ವಾಮೀಜಿಯವರ ಹೇಳಿ. ಜೀವ ಹೋದ್ಮೇಲೆ ಜೀವ ಮನುಷ್ಯರಿಗೆ ಬರುತ್ತೋ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ಹೋಗುತ್ತಾ? ಯಾವ್ದ್ರಿಗೂ ಹೋಗ್ಬೋದಾ? ಜೀವ ಹೋದ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಬರುತ್ತಲ್ಲ, ಏನಾಗುತ್ತೆ ಅಂತ ನೀವು ಕೇಳ್ತಾ ಇರೋದ? ಆ ಜೀವ ಹೋದ್ಮೇಲೆ ಆ ಜೀವ ಮತ್ತೆ ಮನುಷ್ಯನೊಳಗೆ ಬರುತ್ತೋ ಅಥವಾ ಪ್ರಾಣಿ ಪಕ್ಷಿಗಳು ಗಿಡ ಮರಗಳಲ್ಲಿ ಸೇರ್ಕೊಳ್ಳುತ್ತಾ ಅಂತ ಬಹಳ ಒಂದು ವಿಶೇಷವಾದ ಪ್ರಶ್ನೆಯನ್ನು ಕೇಳಿದ್ದೀರಾ ನೀವು. ಇದು ಹೇಗಿದೆ ಅಂತಂದರೆ, ಆತ್ಮ ಅನ್ನುವಂಥದ್ದು ಪ್ರತಿ ಒಂದು ಜೀವಿಗಳಲ್ಲೂ ಇದೆ. ಈಗ ಆನೆಗೂ ಸಹ ಆತ್ಮ ಅಂತಿದೆ, ಇರುವೆಗೂ ಸಹ ಆತ್ಮ ಅಂತಿದೆ. ಒಂದು ಚೇತನ ಶಕ್ತಿ ಯಾವ ಪ್ರಾಣಿಗಳಲ್ಲಿ ಇರ್ತದೋ, ಯಾವ ಜೀವಿಗಳಲ್ಲಿ ಇರ್ತದೋ ಅದು ಜೀವ. ಆ ಜೀವವೇ ಆತ್ಮ. ಅದಕ್ಕೆ ಜೀವಾತ್ಮ ಅಂತ ಕರಿತಕ್ಕಂಥದ್ದು. ಆ ಜೀವ ಇರೋ ಪವರಿಂದನೇ ಆ ಚಲನೆ ವಲನಗಳು ನಡೀತದೆ. ಇದು ಅಚೇತನ ಧಾತುವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಮರಗಿಡಗಳು, ಅವುಗಳಲ್ಲೂ ಜೀವ ಇದೆ. ಇದು ಅಚೇತನ ಧಾತು. ಚೇತನ ಧಾತು ಅಂತಂದರೆ ಇದು ನಾವೆಲ್ಲ ಏನು ಚಲಿಸ್ತಕ್ಕಂಥದ್ದಿದೆ, ನೋಡ್ತಕ್ಕಂಥದ್ದಿದೆ, ಇವೆಲ್ಲ ಚೇತನ ಧಾತು ಆಗಿರ್ತಕ್ಕಂಥದ್ದು. ಎರಡರಲ್ಲೂ ಸಹ ಆತ್ಮ ಇದೆ. ಈ ಆತ್ಮ ಹೋಗಿದ ನಂತರ ಈ ಪಿತೃದೇವತೆಗಳ ಜಾಗವನ್ನು ದಾಟಿ ನಂತರ ಹೋಗಿ ಸಂಸ್ಕಾರಗೊಂಡು ಪುನಃ ಇನ್ನೊಂದು ಜನ್ಮವನ್ನು ಹೊತ್ತು ಬರಬೇಕು. ಆ ಜನ್ಮ ಹೊತ್ತು ಬಂದಿರತಕ್ಕಂಥ ಪುನರ್ಜನ್ಮ ಇದೆಯಲ್ಲ, ಅದು ಚೇತನ ಧಾತುವಾದರೂ ಆಗ್ಬೋದು, ಮರಗಿಡಗಳಾದರೂ ಆಗ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳಾದ್ರೂ ಆಗ್ಬೋದು. ಈಗ ಬೆಂಗಳೂರಿಂದ ಶೋಭಾ ಕರೆ ಮಾಡಿದ್ದಾರೆ. ಶೋಭಾ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಮೇಡಮ್, ನಮ್ಮ ತಂದೆ ಮನೆ ಬಿಜಾಪುರ. ಅಲ್ಲಿಂದ ನಮ್ದು ಪ್ರೇತ ಸಮಸ್ಯೆ ಇದೆ. ನಮ್ಮ ತೋಟ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ, ಆರೋಗ್ಯ ಕಷ್ಟ ಆಗ್ತಾ ಇದೆ. ನಾನು ಆಗ್ಲೇ ಗುರ್ಜಿ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ, ಆದ್ರೂ ಗುರ್ಜಿ ಸಿಕ್ಕಿಲ್ಲ. ನನ್ಗೆ ವಾಪಸ್ ಬಂದು ಹೋದೆ ನಾನು. ಈಗ ನೀವು ಸಿಗ್ತಾ ಇಲ್ಲ ಅಂತಲೇ ನಿಮ್ಗೆ ನೇರವಾಗಿ ಸಿಗ್ತಾ ಇದ್ದೀನಿ. ಈಗ ಮಾತಾಡಿ. ನಮ್ಮ ತಮ್ಮನ ಜನ್ಮಹೆಸರಿದೆ 18/4/1983. ಸಾಯಂಕಾಲ 9:15. 83. 83 ಸಂಜೆ 9:15. 9:15. ಈಗ ನಿಮ್ಮ ಪ್ರಶ್ನೆ ಏನಮ್ಮ? ಪ್ರಶ್ನೆ ಏನಂದ್ರೆ, ಅವ್ನು ತುಂಬಾ ಹೊರಟಾಗಿ ನಡ್ಕೊಂತಾ ಇದ್ದಾನೆ. ತಾಯಿ ತಂದೆನ ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ. ಮತ್ತೆ ನಮ್ಮ ತಾಯಿ ತಂದೆ ತುಂಬಾ ನೋಡಿ, ಈ ಆಕ್ಚುಲಿ ಇವರಿಗೆ ಸರ್ಪ ಬಾಧೆ ಇರ್ತಕ್ಕಂಥ ಜಾತಕ ಇದು. ನಾಗನ ದೋಷ ಇರುವುದಂಥದ್ದು. ಇವು ನಾಗನ ಹತ್ಯಾದೋಷ, ಸರ್ಪ ಹತ್ಯಾದೋಷ ಅಂತಲೂ ಸಹ ಕರಿತೀವಿ. ಈ ಸರ್ಪ ಹತ್ಯಾ ದೋಷಕ್ಕೆ ನಾಗನ ಸಂಸ್ಕಾರ ಮತ್ತು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಇಲ್ಲ ಅಂತಂದರೆ ಈ ಮನೆಯಲ್ಲಿ ಅಥವಾ ಈ ಹುಡುಗನಿಗೆ ಜಾತಕದಲ್ಲಿ ಯಾವುದೇ ಒಂದು ಸ್ಥಾನಮಾನಗಳು ಸಿಗಬೇಕಾದ್ರೂ ಸಹ ತಪ್ಪೋಗ್ತದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಇವನಿಗೆ ನಿಪುಣ ಯೋಗ ಇದೆ ಮತ್ತು ಸಾರ್ವಭೌಮ ಯೋಗ ಇದೆ. ಬಹಳ ಒಳ್ಳೆಯ ಜಾತಕ. ಈ ಜಾತಕ ಇದ್ರೂ ಸಹ ಈ ಸರ್ಪಹತ್ಯೆ ದೋಷದಿಂದ ಒಳ್ಳೆ ಯೋಗಗಳಿದ್ರೂ ಸಮೇತ ಅದು ಫಲಿಸೋದಿಲ್ಲ. ಈಗ ಕನ್ನಡಿ ಒಳ್ಳೆ ಶುಭ್ರವಾಗಿದೆ, ಒಳ್ಳೆ ರೀತಿಯಲ್ಲಿರುತ್ತೆ. ಅದ್ರ ಮೇಲೆ ಧೂಳಿದ್ರೆ ಯಾವುದೋ ಮುಖ ಕಾಣೋದಿಲ್ಲಲ್ಲ. ಹಾಗಾಗಿ ಕನ್ನಡಿ ಒಳ್ಳೆಯದು, ಮುಖವೂ ಒಳ್ಳೆಯದು. ಆ ಧೂಳನ್ನು ನಿವಾರಣೆ ಮಾಡಬೇಕು, ಅಂದರೆ ಈ ಸರ್ಪದೋಷವನ್ನು ನಿವಾರಣೆ ಮಾಡ್ಕೊಳ್ಬೇಕು. ಬಟ್ ಇವರು ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಪ್ರೇತ ಬಾಧೆ ಇದೆ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಈ ಹುಡುಗನಿಗೆ ಪ್ರೇತ ಬಾಧೆ ಅನ್ನುವಂಥದ್ದೇನು ಕಾಣೋದಿಲ್ಲ. ಮನೆಯಲ್ಲಿ ಆ ಥರದ್ದೇನಾದ್ರು ಇತ್ತು ಅಂತಂದರೆ ಉಚ್ಚಾಟನಾದಿ ಹೋಮಗಳನ್ನು ಮಾಡಿಕೊಂಡು ರಕ್ಷಾ ಹೋಮವನ್ನು ಸಹ ಮಾಡಿದ್ರೆ ಇವರಿಗೆ ಗುಣವಾಗುತ್ತೆ. ಓಕೆ ವೀಕ್ಷಕರೇ, ಇನ್ನಷ್ಟು ಕಾಲರ್ಸ್ ರೆಡಿಯಾಗಿದ್ದಾರೆ. ಒಂದು ವೇಳೆ ಪ್ರೇತದ ಬಗ್ಗೆ, ಪ್ರೇತ ಬಾಧೆ ಬಗ್ಗೆ ಏನೇ ಮಾಹಿತಿಯನ್ನು ಪಡ್ಕೋಬೇಕಾದ್ರೂ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ಈಗೊಂದು ಸಣ್ಣ ವಿರಾಮ, ಅದಾದ ನಂತರ ಸಂತೋಷ ಸೂತ್ರ ಮುಂದುವರಿಯುತ್ತೆ.